My dear friends, my dear masters and my dear gods, ನಾನು 8 ವರ್ಷದ ಕೆಳಗೆ MS ರಾಮಯ್ಯ ಹಾಸ್ಪಿಟಲ್ BHL ರೋಡ್ ಇದೆಯಲ್ಲ, ಆ ಹಿಂದೆ ರೋಡಲ್ಲಿದ್ದೆ ನಾನು. ಆವಾಗ ಸಾಕಾರ ನಗರ ಒಬ್ಬರಿದ್ದರು ಮೇಡಮ್. ಆ ಮೇಡಮ್ ಅವರು ಕ್ಲಾಸ್ ಮಾಡ್ತಾಯಿದ್ರು, ಅವಾಗ ಬರ್ತಾಯಿದ್ದೆ. ನಾನು ಆವಾಗಿಂದ ಅಂದ್ಕೊಳ್ತಾ ಇದ್ದೆ, ವಿದ್ಯಾರಣ್ಯಪುರ, ಆಮೇಲೆ ಅಮೃತಹಳ್ಳಿ, ಯಲಹಂಕ ಏನು ಸೆಂಟರ್ಸ್ ಇಲ್ಲ. ಯಾವಾಗ ನಿರ್ಮಲಾ ಮೇಡಮ್ ಅವರು ಬಂದರು ಸಾಕಾರ ನಗರ, ನನಗೆ ಒಂದು ಅರ್ಥ ಆಯಿತು, ಇನ್ನು ಸ್ಟಾರ್ಟ್ ಆಗಿದೆ ಇಲ್ಲಿಂದ ಈ ಪ್ರಚಾರ. ಮತ್ತು ಈ ವಯಸ್ಸಿಗೆ ಇಬ್ಬರು ಸೇವೆ ಮಾಡಬೇಕಂದ್ರೆ ಮಾಮೂಲು ವಿಷಯವಲ್ಲ. ಯಾಕೆ ಮಾಡ್ತಾಯಿದ್ದಾರೆ ಎಲ್ಲರೂ ಅಂದರೆ ಸ್ವಯಂ ಸೇವೆ. ನಾವು ಯಾರು ಮಾಡೋದು ಸ್ವಯಂ ಸೇವೆ. ನಮಗಾಗಿ ಇವಾಗ ನಾನು ಬಂದಿದ್ದೀನಿ RR ನಗರ್, ರಾಜರಾಜೇಶ್ವರಿ ನಗರನಿಂದ. ಯಾಕೆ? ನನ್ನ ಉದ್ಧಾರಕ್ಕೆ, ನನ್ನ ಆನಂದಕ್ಕೆ. ನಮಗೆಲ್ಲರಿಗೂ ಏನು ಆನಂದ ಅಂದರೆ ಧ್ಯಾನ ಹೇಳುವುದು, ಧ್ಯಾನ ಪ್ರಚಾರ ಮಾಡೋದು ಅಂದರೆ ಇನ್ನೇನು ನಮಗೆ ಬೇಕಾಗಿಲ್ಲ. ನಾವೆಲ್ಲರೂ ಏನಾಗಿದ್ವಿ? ಹುಚ್ಚರಾಗಿದ್ವಿ. ಯಾವ ಹುಚ್ಚರು? ಧ್ಯಾನದ ಹುಚ್ಚರು. ಏನೇ ಹೊಂದಬೇಕಂದ್ರೆ ಹುಚ್ಚನ ಆಗಬೇಕು. ಅವನು ಯಾರ ಮಾತು ಕೇಳಲ್ಲ, ಅವನಿಗೇನು ಬೇಕು ಅದೇ ಮಾಡ್ತಾನೆ. ಹುಚ್ಚ ಇದ್ದಂಗೆ ಇರಷ್ಟು ಆನಂದ ಯಾರಿಗೂ ಇಲ್ಲ. ಯಾಕೆ? ಅವನಿಗೆ ಹೇಗೆ ಬೇಕೋ ಹಾಗೆ ಇಡ್ತಾನೆ. ಪಿರಮಿಡ್ ಮಾಸ್ಟರ್ಸ್ ಎಲ್ಲರದು ಹುಚ್ಚರ ಸಂಘ. ನಾನು ದೊಡ್ಡ ಹುಚ್ಚ. ಯಾಕಂದರೆ 2 ಜೀವನಗಳು, ಒಂದು ಭೌತಿಕ ಜೀವನ, ಇನ್ನೊಂದು ಆಧ್ಯಾತ್ಮಿಕ ಜೀವನ. ವಿಶ್ವಶಕ್ತಿ ಒಳಗೆ ಪ್ರವೇಶವಾಗಿ 2,72,000 ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಇಲ್ಲಿ ಒಂದು ಸ್ಪರ್ಶ ಆಗುತ್ತೆ, ಇಲ್ಲಿ ಒಂದು ಸ್ಪರ್ಶ ಆಗುತ್ತೆ, ತಲೆ ಭಾರ ಆಗುತ್ತೆ, ದೇಹ ಭಾರ ಆಗುತ್ತೆ, ಕಾಲು ಜೋಮ್ ಹಿಡಿಯುತ್ತೆ, ಒಳಗೇನೋ ಒಂದು ರೊಟೇಷನ್ ಫೀಲಿಂಗ್ ಆಗುತ್ತೆ, ಆಮೇಲೆ ಬಿಸಿ ಆಗುತ್ತೆ, ತಣ್ಣಗಾಗುತ್ತೆ, ಇರಿಟೇಷನ್ ಬರುತ್ತೆ, ಎಲ್ಲೆಲ್ಲಿರೋ ನೋವುಗಳೆಲ್ಲ ಹೆಚ್ಚಿಗೆ ಆಗ್ತವೆ. ಇದೆಲ್ಲ ಏನು? ಕಾಯೋಪಾಸನ. ಜನ್ಮ ಜನ್ಮದ ಕರ್ಮಗಳು ಹೊರಗೆ ಹೋಗ್ತವೆ. ಔಷಧ ತಗೊಂಡ್ರೆ ಕಾಯಿಲೆ ಒಳಗೆ ಹೋಗುತ್ತೆ, ನಿಮಗೆ ತಾತ್ಕಾಲಿಕ ಉಪಶಮನ ಸಿಗುತ್ತೆ. ಧ್ಯಾನ ಮಾಡಿದ್ರೆ ಕಾಯಿಲೆಗಳು ಹೊರಗೆ ಹೋಗ್ತವೆ, ನಿಮಗೆ ಪರ್ಮನೆಂಟ್ ಕ್ಯೂರ್ ಸಿಗುತ್ತದೆ. ಸ್ವಲ್ಪ ಒಂದು 10 ದಿನ 15 ದಿನ ತಾಳಬೇಕು. ಒಂದು ದಿನ ಮಾಡಿದರೆ ಏನೂ ಬರಲ್ಲ, ಸಂಗೀತ ಬರಲ್ಲ, ಮ್ಯೂಸಿಕ್ ಬರಲ್ಲ, ಡ್ಯಾನ್ಸ್ ಬರಲ್ಲ, ಓದು ಬರಲ್ಲ, ಏನು ಬರಲ್ಲ. 41 ದಿನ ಕನಿಷ್ಠ ನಿಮ್ಮ ವಯಸ್ಸು ಎಷ್ಟಿರುತ್ತೋ ಅಷ್ಟು ನಿಮಿಷ 2 ಸರ್ತಿ ಮಾಡಬೇಕು. ಅಭ್ಯಾಸ ಆಗೋಕ್ಕೆ 41 ದಿನ, ಅದು ರಿಸಲ್ಟ್ ಗೊತ್ತಾಗೋಕ್ಕೆ 41 ದಿನ ಮಾಡಿದರೆ ಗೊತ್ತಾಗುತ್ತೆ. ನಿಮ್ಗೆ ಏನನ್ನ ಸ್ವಲ್ಪ ಕಷ್ಟ ಅನ್ನಿಸ್ತು ಬಿಡಬೇಡ್ರಿ. ಮೇಡಮ್ ಅವ್ರ ಫೋನ್ ನಂಬರ್ ತಗೊಂಡು ನನಗೀಗ ಆಗ್ತಾಯಿದೆ ಅಂದರೆ ಅವರು ಅದಕ್ಕೆ ಏನು ಅಂತ ಹೇಳ್ತಾರೆ. ಅಡುಗೆ ಮಾಡ್ತಾಯಿದ್ದೀರಿ ನೀವು, ಹೊಸ ಮದುವೆ ಆಗಿದೆ, ಒಂದು ಅಕ್ಕಿಗೆ 10 ನೀರು ಹಾಕಿ 10 ವಿಜಿಲ್ಸ್ ಇಟ್ಟರೆ ಏನಾಗುತ್ತೆ? ಅನ್ನ ಸುಣ್ಣ ಆಗುತ್ತೆ. ಹಾಗೆ ತಿಂತೀರಾ? ಏನು ಮಾಡ್ತೀರಿ? ಬಗಲಿ ಮನೆಗೆ ಹೋಗಿ ಎಷ್ಟು ನೀರು ಆಗಬೇಕು, ಎಷ್ಟು ಅಕ್ಕಿ ಆಗಬೇಕು, ಎಷ್ಟು ಸೌಂಡ್ ಇರಬೇಕು. ಹಾಗೆ ಧ್ಯಾನನೂ ಬಿಡಬಾರ್ದು. ಸಜ್ಜನ ಸಾಂಗತ್ಯ ಯಾಕೆ? ಇಂಥ ಏನನ್ನ ಸಂದೇಹ ಉಳಿದ್ರೆ ಅವೆಲ್ಲ ನಮಗೆ ಪರಿಷ್ಕಾರವಾಗುತ್ತೆ. ಕಣ್ಣು ಮುಚ್ಚಿಕೊಂಡು ಏನನ್ನು ನಡೀಲಿ ಬಾಡಿಯಲ್ಲಿ, ಅದೇನು? ಕಾಯೋಪಾಸನ. ಒಬ್ಬೊಬ್ಬರಿಗೆ ಅಳು ಬರುತ್ತೆ, ಭಯ, ಆವೇಶ, ಆಮೇಲೆ ಏನೇನು ಒಳಗೆ ಎಮೋಷನ್ಸ್ ಇರ್ತಾವೋ ಅವೆಲ್ಲ ಹೊರಗೆ ಬರ್ತವೆ. ಚಿತ್ತೋಪಾಸನ. ನೀವು ಅಳು ಬರ್ತಾಯಿದ್ರೆ ಒರೆಸ್ಕೊಳ್ಬೇಕಂದ್ರೆ ಕಂಟ್ರೋಲ್ ಮಾಡಬೇಡ್ರಿ, ಅದು ರಿಲೀಸ್ ಮಾಡಬೇಡಿ. ಒಂದು ಕಾಯೋಪಾಸನ ಅಂದರೆ ದೇಹ ಶುದ್ಧಿ, ಎರಡನೇದು ಚಿತ್ತೋಪಾಸನ ಅಂದರೆ ಮನಸ್ಸು ಶುದ್ಧಿ, ಮೂರನೇದು ವಿಪಸನ. ವಸನ ಅಂದರೆ ಈ ಕಣ್ಣದಿಂದ ನೋಡುವುದು, ವಿಪಸನ ಅಂದರೆ ಧ್ಯಾನ ಮಾಡಿ ಈ ದಿವ್ಯ ನೇತ್ರದಿಂದ ನೋಡುವುದು, ದಿವ್ಯ ದೃಷ್ಟಿಯಿಂದ. ನಿಮ್ಗೆ ಏನನ್ನು ಕಾಣಿಸ್ತಾ ಇದೆ, ಕತ್ಲ, ಬೆಳಕು, ಬಣ್ಣಗಳು, ದೃಶ್ಯಗಳು, ಆವಾಗ ಅದನ್ನೇ ಗಮನಿಸ್ತಾ ಇರಬೇಕು. ಏನೋ ದೇಹದ ಒಳಗೆ ನಡೀತಾ ಇದೆ, ಜಸ್ಟ್ ಅಬ್ಸರ್ವ್ ಮಾಡಿರಿ, ಕ್ವಶನ್ ಏನು ಬೇಕಾಗಿಲ್ಲ.
ಇದು ಒಳ್ಳೆಯದಾಗ್ತಾ ಇದೆ, ನಾನು ಒಳಗಿರೋದೇನೋ ಹೋಗ್ತಾ ಇದೆ ಅಂತ ಸ್ವೀಕಾರ ಮಾಡಿ. ನಿಮಗೆ ಏನು ಕಾಣಿಸ್ತಾ ಇರುತ್ತೋ ಅದನ್ನು ಗಮನಿಸಬೇಕು. ಕೇವಲ ಯೋಚನೆ ಬಂದಾಗ ಉಸಿರಾಟ ಗಮನ ಮಾಡಬೇಕು. ಯಾವ ಉಸಿರಾಟ? ಸಹಜವಾಗಿ ನಡೆಯುವ ಉಸಿರಾಟ. ಇವಾಗ ಉಸಿರು ನಡೀತಾ ಇದೆ ಎಲ್ಲರಿಗೆ? ಯಾರಿಗ ನಿಂತೋಗಿದೆಯಾ? ನಿಂತೋಗಿದ್ದೀವಿ ಇಲ್ವಲ್ಲ? ಅದೇ ನಡೀತಾ ಇದೆ, ನೀವು ತಗೊತಾ ಇದ್ದೀರಾ? ಅದೇ ನಡೀತಾ. ನಾವು ಹೇಳ್ದಾಗ ಏನು ಮಾಡ್ತೀರಿ? ತಗೊತೀರಿ. ಇದು ನ್ಯಾಚುರಲ್ ಅಲ್ಲ ರೀ. ಇಲ್ಲಿಂದ ಈ ತುದಿವರೆಗೆ ಒಳಗೋಗೋ ಫೀಲಿಂಗ್ ಸ್ಪರ್ಶ, ಇಲ್ಲಿಂದ ಹೊರಗೆ ಬರೋ ಸ್ಪರ್ಶ, ಇಷ್ಟೇ ನಾವು ಸಹಜವಾಗಿ ಗಮನಿಸಬಹುದು. ಒಳಗೋಗೋ ಫೀಲಿಂಗ್, ಹೊರಗೆ ಬರೋ ಫೀಲಿಂಗ್, ಇನ್ಹೇಲಿಂಗ್ ಫೀಲಿಂಗ್, ಎಕ್ಸೇಲಿಂಗ್. ಅರ್ಥ ಆಗಲಿಲ್ಲ ಅಂದರೆ ಈ ಬೆರಳಿಗೆ ಇಟ್ಕೊಂಡ್ರೆ ಈ ಬೆರಳಿಗೆ ಉಸಿರು ಹೊರಗೆ ಬಂದರೆ ಬೆಚ್ಚಗಾಗತ್ತೆ, ಒಳಗೋದ್ರೆ ತಣ್ಣಗಾಗುತ್ತೆ. ಒಂದು ಸ್ಪರ್ಶ, ಆ ಫೀಲಿಂಗ್ ಅಬ್ಸರ್ವ್ ಮಾಡಿದರೆ ಉಸಿರು ನಡೆಯೋದು ಟೆಕ್ನಿಕ್ ಗೊತ್ತಾಗುತ್ತೆ. ಯಾರಿಗನ್ನ ಯೋಚನೆ ನಿಂತ್ಕೊಳ್ಳಿಲ್ಲ, ಉಸಿರಾಟ ಅರ್ಥ ಆಗಲಿಲ್ಲ ಅಂದರೆ ಇಮ್ಮಿಡಿಯೇಟ್ ಏನು ಮಾಡಬೇಕು? ನೀವು ಬೆರಳಿಟ್ಟು ಎಷ್ಟೊತ್ತನ್ನ ಪರವಾಗಿಲ್ಲ ನಿಮ್ಗೆ ಅರ್ಥ ಆಗೋವರೆಗೆ ಯಾವ ಮಂತ್ರ ಜಪಿಸಬಾರ್ದು, ಯಾವ ರೂಪ ನಾವು ನೆನೆಸ್ಕೋಬಾರ್ದು. ಚಸ್ಮಾ ತೆಗೆದುಬಿಡ್ರಿ, ರಿಮೂವ್ ದ ಸ್ಪೆಟ್ಸ್. ನಾವು ಚೈತನ್ಯವು, ನಾವು ಕೇವಲ ದೇಹದ ಒಳಗಿರುವ ಚೈತನ್ಯವಲ್ಲ, ಈ ಜಗತ್ತೆಲ್ಲ ಸರ್ವ ಜೀವ ಪ್ರಾಣಿ ಕೋಟಿ ಒಳಗೆ ತುಂಬಿರೋ ಆ ವಿಶ್ವ ಮೂಲ ಚೈತನ್ಯವೇ ನಾವು. ಚೂರು ಬೆಳಕು, ಪ್ರಕಾಶವಾದ ಬೆಳಕು, ಬಣ್ಣಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಒಂದು ಜ್ಯೋತಿ ಸ್ವರೂಪ, ಒಂದು ಚುಕ್ಕೆ, ಒಂದು ಗೀತೆ, ಆತ್ಮದ ಅಣು ಪರಮಾಣುಗಳ ಒಳಗೆ ಉಪಯೋಗವಾಗಬೇಕು. ಬೆಳಕುನ ಆತ್ಮದ ಒಳಗೆ ಆಹ್ವಾನಿಸಿಕೊಳ್ಬೇಕು. ದೇಹದ ಸಕಲ ಜೀವಕಣಗಳ ಒಳಗೆ, ಆತ್ಮದ ಅಣು ಪರಮಾಣುಗಳ ಒಳಗೆ ತುಂಬುವುದು. ಜಗತ್ತೆಲ್ಲ ವ್ಯಾಪಿಸಿ, ಸಸ್ಯಾಹಾರ ಜಗತ್ತಿಗೆ, ಧ್ಯಾನ ಜಗತ್ತಿಗೆ, ಪಿರಮಿಡ್ ಜಗತ್ತಿಗೆ ಉಪಯೋಗವಾಗಬೇಕು. ಋಷಿಗಳು, ದೇವತೆಗಳು, ಯೋಗಿಗಳು ದರ್ಶನವಾಗ್ತಾರ, ಅದೃಶ್ಯವಾಗ್ತಾರೆ. ಅದಕ್ಕೆ ಮೊದಲೇ ಒಂದು ಸಂಕಲ್ಪ ಇಟ್ಕೋಬೇಕು. ಇವ್ರನ್ನೆಲ್ಲರನ್ನ ಮಾಸ್ಟರ್ಸ್ ಅಂತೀವಿ. ಶಾಶ್ವತವಾಗಿ ಒಂದಾಗಬೇಕು ಅಂತ ಮನಸ್ಸಿನಿಂದ ಪ್ರಶ್ನೆ. ನಿಮ್ಮ ಜೊತೆಗೆ ಜೀವನ ಮಾಡಿದ್ರೆ ನಾವು ಯಾವ ಪ್ರಶ್ನೆ ಹಾಕಿದ್ರೆ ಉತ್ತರ ಕೊಡ್ತಾರ, ಯಾವ ಲೋಕಕ್ಕೆ ಕರ್ಕೊಂಡೋದ ಉತ್ತರ ಮನಸ್ಸಿನಿಂದ ಸಂಕಲ್ಪ. ಕೇವಲ ಯೋಚನೆ ಬಂದರೆ ಉಸಿರಾಟ ಕಲಿಬೇಕು. ನಡೆಯುವ ಉಸಿರಾಟ, ಸಹಜ ಉಸಿರಾಟ, ಮೂಗು ಕೊನೆಯಿಂದ ಮೂಗು ತುದಿವರೆಗೆ ಒಳಗೋಗೋ ಸ್ಪರ್ಶ. ಯೋಚನೆ ಬಂದರೆ ಉಸಿರಾಟ ಗಮನಿಸಿ. ಅಹಂ ಬ್ರಹ್ಮಸ್ಮಿ, ಬ್ರಹ್ಮ ಆತ್ಮ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಕಲೆ. ಎರಡು ಕಣ್ಣನ್ನು ಇಟ್ಕೊಂಡ್ರೆ ಕೊನೆ 5 ಸೆಕೆಂಡ್. 5, 4, 3, 2, 1, 0. ಕೈಗಳು ನೋಡ್ತಾರೆ ನಿಧಾನವಾಗಿ ಕಣ್ಣು. ಒಂದ್ಸಾರಿ ಬ್ರಹ್ಮರ್ಷಿ ಪಿತಾಮಹ ಸುಭಾಷಿತ ಸರ್ ಅವರಿಗೆ ಧ್ಯಾನಕ್ಕೆ ಜೋರ ಚಪ್ಪಾಳೆ. ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದವರು ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರು, ನಿರ್ಮಲಾ ಮೇಡಮ್, ಶರ್ಮಾ ಸರ್, ವಿರೂಪಾಕ್ಷಿ ಸಾರು, ಮುಖ್ಯವಾಗಿ PMC ಟೀಮ್, ಎಲ್ಲರಿಗೂ ನಮ್ಮ ಪಾದಾಭಿವಂದನೆಗಳು. ಹಾಗೆ ಇಲ್ಲಿ ಕೂತಿದ್ದವರು ಪರಮಾತ್ಮಗಳು ಎಲ್ಲರಿಗೂ ನಮ್ಮ ಸುಮಾಂಜಲಿ ಹೇಳ್ಕೊಳ್ತಾ ಇದ್ದೀನಿ ಮೇಡಮ್. ಯಾಕಂದರೆ ಇದೊಂದು ದೈವ ಕಾರ್ಯಕ್ರಮ. ಈ ದೈವ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಷನ್ ಆಗಬೇಕಂದ್ರೆ ಎಷ್ಟು ಜನ್ಮದ ಸುಕೃತ. ಆ ಥರ ನನಗೆ ಇವತ್ತು ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ, ನಾವೇನೋ ಮಾಡಿದ್ದೀವಿ ಎಂಬುದು ಏನಿಲ್ಲ, ಅದೊಂದು ಕ್ಲಾರಿಟಿ ನನಗೆ. ಮೇಲೆ ಒಂದು ದೈವ
ಆ ಸಂಕಲ್ಪ ಇದ್ರೇನೆ ಇದೆಲ್ಲ ಜరుగుತ್ತದೆ. ಪ್ರೇಮ್ನಾಥ್ ಸರ್ ಯಾವಾಗಲೂ ಅನ್ನೋರು, ವಿದ್ಯಾರಣ್ಯಪುರದಲ್ಲಿ ಒಂದು ಕ್ಲಾಸು ಇಲ್ಲ ಮೇಡಮ್ ಅಂತ ಯಾವಾಗಲೂ ಅನ್ನೋರು. ವಿದ್ಯಾರಣ್ಯಪುರದಲ್ಲಿ ತುಂಬ ಕ್ಲಾಸಸ್ ನಡೀತಾ ಇದ್ದಾವೆ. ನಾನು ಒಂದೇ ಹೇಳೋದು, ಯಾಕಂದರೆ ತುಂಬ ನಾನು ಮೈಕ್ ತೊಗೊಂಬಲ್ಲ, ಯಾಕಂದರೆ ಹೇಳೋರಿದ್ದಾರೆ. ಪ್ರೇಮ್ನಾಥ್ ಸರ್ ಮೆಸೇಜ್ ತೊಗೋಬೇಕು, ಇಲ್ಲೆಲ್ಲ ಹೊಸಬರೆಲ್ಲ ಬಂದಿರ್ತಾರೆ. ಮುಖ್ಯವಾಗಿ ನನ್ನ ಸಂದೇಶ ಏನಂದರೆ, ಇವತ್ತು ಯಾರಾದರೆ ಬಂದಿದ್ದಾರೋ ಹಳೆಯವರು ಹೊಸಬರು, ಬಟ್ ಧ್ಯಾನನ ಮಾತ್ರ ಕಂಟಿನ್ಯೂಯೇಷನ್ ಇರಬೇಕು. ಅದೇ ಥರ ಇವತ್ತು ಶಿಲ್ಪಾ ಮ್ಯಾಮ್ ಅವ್ರ ಸೆಂಟರ್ಗೆ ಒಂದು ಹೆಸರು ಕೂಡ ಇಡಬೇಕು. ಈ ಸೆಂಟರ್ನಿಂದ ಎಷ್ಟೋ ಜನ ಎನ್ಲೈಟನ್ಮೆಂಟ್ ಆಗೇ ಮೇಲಕ್ಕೆ ರೀಚ್ ಆಗಬೇಕು ಅಂಬೋದೇ ನನ್ನ ಸಂಕಲ್ಪ. ನಾನು ಧ್ಯಾನಕ್ಕೆ ಬಂದು 10 ವರ್ಷ ಆಯಿತು. ಅಂದರೆ ಇಷ್ಟಪಟ್ಟೇನು ಬಂದಿರಲಿಲ್ಲ, ನಮ್ಮ ಮನೆಯವರ ಬಲವಂತಕ್ಕೋಸ್ಕರ ಬಂದೆ. ಆದರೆ ನನಗೆ ಆಮೇಲೆ ಅನಿಸ್ತು, ಧ್ಯಾನಕ್ಕೆ ಬಂದಿದ್ದು ನನಗೆ ಎಷ್ಟು ನನ್ನ ಲೈಫ್ ಕೊಡ್ತು. ನಾನಿವಾಗ ಈ ಥರ ಇದ್ದೀನಿ ಅಂದರೆ ಕಾರಣ ಧ್ಯಾನ. ಇಲ್ಲ ಅಂದರೆ ನಾನು ಇರ್ತಿರ್ಲಿಲ್ಲ. ನಿಮ್ಮ ವಯಸ್ಸು 76. ಪಕ್ಕದಲ್ಲೇ ನಮ್ಮ ಮನೆಯವರಿದ್ದಾರೆ. ಅಂದರೆ ಎಲ್ಲನೂ ಏನೇ ಮಾಡಿದ್ರು ಇಬ್ಬರು ಜೊತೆಲೇ ಮಾಡ್ತೀವಿ, ಒಬ್ಬರು ಬಿಟ್ಟು ಒಬ್ಬರು ಇರಲ್ಲ. ಅಂದರೆ ಧ್ಯಾನಕ್ಕೆ ಬಂದ ಮೇಲೆ ಒಂದು 15-20 ದಿವಸ ಆಗಿತ್ತು. ಪ್ರೇಮ್ನಾಥ್ ಸರ್ದು ಫಸ್ಟು ಕ್ಲಾಸ್ ಆಯಿತು ನಮ್ಮ ಮನೇಲಿ. ಸುಮಾರು ಕ್ಲಾಸುಗಳಾಯಿತು. ಅಂದರೆ ಅವರು ಗೈಡೆನ್ಸ್ನಲ್ಲಿ ನಾನು ಏನು ಅಂತ ನಾನು ತಿಳ್ಕೊಂಡೆ. ಲೈಫ್ ಅಂದರೆ ಏನು ಅಂತ ಗೊತ್ತಾಯಿತು. ಯಾಕಂದರೆ ಮೆಡಿಟೇಷನ್ಗೆ ಬಂದಮೇಲೆ 1 ವರ್ಷಕ್ಕೆ ನನ್ನ ಮಗ ತೀರೋಗ್ಬಿಟ್ಟ. 47 ವರ್ಷದ ಹುಡುಗ ಕ್ಯಾನ್ಸರ್ ಆಗಿ ಹೋಗ್ಬಿಟ್ಟ. ಸೊಸೆ ಬಸ್ರಿ, 7 ತಿಂಗಳು ಬಸ್ರಿ. ಆದರೆ ಆ ಧೈರ್ಯ ಆವಾಗ ಯಾರು ಕೊಡ್ತು ಅಂತಂದರೆ ಧ್ಯಾನ. ಅದಕ್ಕೋಸ್ಕರ ಧ್ಯಾನ ಎಲ್ಲ ಕೊಡುತ್ತೆ, ಒಂದಲ್ಲ, ಮಿರಾಕಲ್ಸ್ ನಡೆಯುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಹೆಚ್ಚಿಗೆ ಏನು ಮಾತಾಡೋಲ್ಲ. ಪ್ರೇಮ್ನಾಥ್ ಸರ್ ಅವರು ಮಾತುಗಳು ನಾವು ಕೇಳಬೇಕು. ಅದರಿಂದ ಯಾರೂ ಬಿಡದೆ, ಇದು ಸ್ಟಾರ್ಟಿಂಗ್ ಅಷ್ಟೇ. ಈಗ ನೀವು ಬಂದಿರೋರೆಲ್ಲ ನೀವು ಎಲ್ಲೆಲ್ಲಿ ಇರ್ತೀರೋ ಎಲ್ಲ ಕಡೆ ಒಂದೊಂದು ಸೆಂಟ್ರ್ ಆಗಬೇಕು ಅಂತ ನನ್ನ ಆಸೆ. ದಿನ ಇಲ್ಲಿ ಬಂದು ಕೊಡು, ಇಲ್ಲಿ ಮಾಡೋದಲ್ಲ. ನಿಮ್ಮ ಕೆಲಸ ಇನ್ನೂ ಮುಂದೆ ಜಾಸ್ತಿ ಇದೆ ಅಂತ, ಇದು ಸ್ಟಾರ್ಟಿಂಗ್ ಅಷ್ಟೇ. ಅದರಿಂದ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಯಾರೂ ಬಿಡದೆ ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಹೆಚ್ಚಿಗೆ ಮಾಡಿ. ಹೃತ್ಪೂರ್ವಕ ನಮಸ್ಕಾರಗಳು. ಹಾಗೂ ಆತ್ಮೀಯ ಧ್ಯಾನಿಗಳು ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರಿಗೆಲ್ಲರಿಗೆ ಹಾರ್ದಿಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ. ಇದುವರೆಗೂ ನಿರ್ಮಲಾ ಹೇಳಿದಂಗೆ ನಾವಿಬ್ಬರು ಒಂದೇ ಸಲ ಧ್ಯಾನಕ್ಕೆ ಬಂದಿದ್ದೀವಿ. ಅದೇ ಬೈ ಆಕ್ಸಿಡೆಂಟ್ ಆಗಿದೆ. ಅದು ಒಂದು ನ್ಯೂಸ್ ಪೇಪರ್ನಲ್ಲಿ ಒಂದು ಪ್ಯಾಂಫ್ಲೆಟ್ ಬಂದಿತ್ತು. ಕರುಣಾ ಅಂತ ಸಹಕಾರ ನಗರದಲ್ಲಿದ್ದರು. ಆ ಪ್ಯಾಂಫ್ಲೆಟ್ ನೋಡಿಬಿಟ್ಟು ತಕ್ಷಣ ನಿರ್ಮಲಾನ ಕರ್ಕೊಂಡಾಗ ಒಂದು ಧ್ಯಾನ ಕಾರ್ಯಕ್ರಮ ಇದೆ, ಹೋಗೋಣ ಅಂತ. ಮೊದಲು ಅವರು ಹೆಸಿಟೇಟ್ ಮಾಡಿದ್ರು, ಬರೋಕ್ಕೆ ಆಗಲ್ಲ ನನಗೆ ಹಾಗೆ ಅಂತ. ಇಲ್ಲ, ನೀನು ನನ್ನ ಜೊತೆಯಲ್ಲಿ ಬಾ, ಹೋಗೋಣ, ಅಲ್ಲಿ ಏನಾಗುತ್ತೋ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದ್ವಿ. ಸರಿ, ಸಾಯಂಕಾಲ ಹೋಗಿ ಒಂದು 1 ಅವರ್ ಧ್ಯಾನ ಮಾಡಿಕೊಂಡು ಬಂದ್ವಿ. ಆ ಥರ ಒಂದು ವಾರ ಸಹಕಾರ ನಗರದಲ್ಲಿ ಕರುಣಾ ಅವ್ರ ಮನೆಗೆ ಹೋಗಿ ಧ್ಯಾನ ಮಾಡ್ಕೊಂಡು ಬಂದ್ವಿ. ಒಂದು ದಿವಸ ಕರುಣಾ ಅವರು ನಮ್ಮ ಮನೆಗೆ ಬಂದಿದ್ದರು. ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ಇಲ್ಲೇ ಯಾಕೆ ಇವಾಗ ಸೆಂಟರ್ ಓಪನ್ ಮಾಡಿಬಿಟ್ಟು ಧ್ಯಾನ ಮಾಡಬಾರ್ದು ಹಾಗಂತ ಅವರು ಸಜೆಷನ್ ಮಾಡಿದ್ರು. ಆವಾಗ ಸ್ವಲ್ಪ ಕರೋನಾ ಕೂಡ ಬಂದಿತ್ತು. ನಾವು ಮೊದಲು ಒಂದು 5-6 ಮಂದಿ ನಮ್ಮ ಅಪಾರ್ಟ್ಮೆಂಟ್ನಲ್ಲಿರೋರು ಎಲ್ಲ ಕೂತ್ಕೊಂಡು ಧ್ಯಾನಕ್ಕೆ ಮಾಡ್ತಾಯಿದ್ವಿ. ಹಾಗೆ ಕ್ರಮೇಣ ವೃದ್ಧಿಯಾಗಿ ಇವತ್ತು ನಿರ್ಮಲಾ ಮೆಡಿಟೇಷನ್ ಸೆಂಟರ್ ಅಂತ ಪ್ರತಿದಿನ ನಾವು ಬೆಳಗ್ಗೆ ಪ್ರತಿದಿನ ಸೋಮವಾರದಿಂದ ಗುರುವಾರವರೆಗೂ 12 ಗಂಟೆ 3 ಗಂಟೆಯಿಂದ 4 ಗಂಟೆವರೆಗೂ ಧ್ಯಾನ ಮಾಡ್ತಾಯಿದ್ದೀವಿ. ಪ್ರತಿ ಗುರುವಾರ ಸಜ್ಜನ ಸಾಂಗತ್ಯಕ್ಕೋಸ್ಕರ ಒಬ್ಬರನ್ನ ಮಾಸ್ಟರ್ನ ಇನ್ವೈಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಯಾರಾದರೂ ಬಂದರೆ ಆವತ್ತು ಸಜ್ಜನ ಸಾಂಗತ್ಯ ಕೂಡ ನಡೆಸ್ತಾ ಇದ್ದೀವಿ. ಗುರುವಾರದ ದಿವಸ 1.5 ಗಂಟೆ 2 ಗಂಟೆ ಧ್ಯಾನ ಇರುತ್ತೆ, ಸಜ್ಜನ ಸಾಂಗತ್ಯ ಇರುತ್ತೆ. ಆಮೇಲೆ ಏನಾದರೂ ಉಪಹಾರ ಕೊಡೋದಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇರ್ತೀವಿ. ಸೊ ಈ ಥರ ಆಗಿಬಿಟ್ಟು ಇವತ್ತು ಪ್ರತಿದಿನ ಆ್ಯಾವ್ರೇಜ್ 15ರಿಂದ 20 ಜನ ಕೊಡ್ತಾರೆ ನಮ್ಮ ಮನೆಯಲ್ಲಿ. ಅದು ಪ್ರತಿ ಗುರುವಾರ 30-35, ಮೊನ್ನೆ ಒಂದು ದಿವಸ ಗುರುವಾರ 35 ಜನ ಮನೆ ಬಂದಿದ್ದರು ಮನೆಗೆ. ಸೊ ಈ ಥರ ವೃದ್ಧಿ ಆಗುತ್ತೆ.
ಸೊ ಧ್ಯಾನ ಪ್ರಚಾರ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿಕೊಂಡಿದ್ದೀವಿ. ನನಗೆ ವಯಸ್ಸಾಗಿದೆ, ನಾನು ಕೂಡ 84 ವರ್ಷ ಇವಾಗ ನನಗೆ. ಆದರೂ ಸಾಧ್ಯವಾದಷ್ಟು ಇಬ್ಬರು ಕೃಷಿ ಮಾಡ್ತಾಯಿದ್ದೀವಿ. ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ನನ್ನ ಹೆಸರು ಶಿಲ್ಪಾ ಅಂತ. ನಾನು ಈ ಮೊದಲು ಎಲ್ಲ ಕಡೆ ಧ್ಯಾನ ಮಾಡ್ತಾಯಿದ್ದೆ. ಅಂದರೆ ಫಸ್ಟು 10 ವರ್ಷದ ಕೆಳಗಡೆ ಬ್ರಹ್ಮಕುಮಾರೀಸ್ ಅಂದ್ಬಿಟ್ಟು ಅಲ್ಲೂ ಹೋಗ್ತಾಯಿದ್ದೆ. ಅದಾದಮೇಲೆ ನನ್ನ ಚಿಕ್ಕ ಮಗಳಾದಮೇಲೆ ಬಿಟ್ಬಿಟ್ಟೆ ಅಲ್ಲಿ. ನಂತರ ನಾನು ಹಾಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಸದ್ಗುರುಗಳು ಆದ ಈಶಾ ಫೌಂಡೇಶನಲ್ಲೂ ಎಲ್ಲ ಕೋರ್ಸ್ಗಳನ್ನು ಮಾಡ್ಕೊಂಡಿದ್ದೆ. ಇನ್ನರ್ ಇಂಜಿನಿಯರಿಂಗ್ ಅಂತ ಮಾಡಿದ್ದೆ. ಅದಾದಮೇಲೂ ಅದು ಹೆಂಗೋ ಡಿಸ್ಕಂಟಿನ್ಯೂ ಆಗೋಯಿತು. ಈ ಕೊರೋನಾ ಟೈಮಲ್ಲಿ ಏನಾಯಿತು ಅಂದರೆ ನನಗೆ ಯೂಟ್ಯೂಬ್ ಮುಖಾಂತರ ಪತ್ರಿಕೆಗಳ ಸಂದೇಶಗಳು ಸಿಗ್ತಾ ಹೋಯಿತು. ಅಂದರೆ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಅವತ್ತು ಸಂದೇಶ ಎಲ್ಲ ಕೇಳ್ತಾ ಇದ್ದೆ. ಅವಳು ಹಾಗೆ ನಾನು ಧ್ಯಾನ ಮಾಡ್ತಾ ಶುರು ಮಾಡಿದ್ರೆ ಇದನ್ನು ಬಿಡಬಾರ್ದು ಅಂದ್ಬಿಟ್ಟು ಆವತ್ತಿಂದ ನಾನು ಧ್ಯಾನ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಎಕ್ಸ್ಪೀರಿಯನ್ಸಸ್ ಆಗಿದೆ ನನಗೂ. ಅಂದರೆ ನಮ್ಮ ಮನೆಯಲ್ಲಿ ಅನೇಕ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಅಂದರೆ ಧ್ಯಾನಕ್ಕೆ ಬಂದ ಮೇಲೆ ಎಲ್ಲ ಆ್ಯಕ್ಸೆಪ್ಟ್ ಮಾಡ್ಕೊಳಕ್ಕೆ ಶುರು ಮಾಡಿದ್ಮೇಲೆ ನನಗೆ ಎಲ್ಲ ಪರಿಸ್ಥಿತಿ ಸರಿ ಹೋಗಿ ನನ್ನ ಪರ್ಸೆಪ್ಷನ್ ಚೇಂಜ್ ಆಗಿದೆ. ಅಂದರೆ ಇವಾಗ ಎಲ್ಲರಲ್ಲೂ ಅಂದರೆ ಮೊದಲು ಯಾವಾಗಲೂ ಎಲ್ಲರ ಮೇಲೂ ಕಿಚ್ಚಾಡಿ ರೇಗಾಡಿ ಫುಲ್ಲು ಒಂಥರ ಜಗಳ ಗಂಟಿನೇ ನಾನು. ಅಂದರೆ ನಮ್ಮ ಯಜಮಾನನ ಕೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ. ಅಂದರೆ ಇವಾಗ ನಾನು ಚೇಂಜಸ್ ಅವರಲ್ಲಿ ನೋಡ್ತಾ ಇಲ್ಲ, ನಾನು ನನ್ನಲ್ಲೇ ನೋಡ್ತಾ ಇದ್ದೀನಿ. ಅಂದರೆ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಫಸ್ಟು ಅವರಲ್ಲಿ ಅಲ್ಲ, ನನ್ನದೇ ಪ್ರಾಬ್ಲಮ್ ಅಂತ ಅರ್ಥ ಆಗಿದೆ. ಅಂದರೆ ಸೊ ಹೀಗಾಗಿ ನನ್ನ ಲೈಫು ತುಂಬ ಚೇಂಜ್ ಆಗಿದೆ ಅಂತ ನಾನು ಹೇಳ್ತೀನಿ. ನನ್ನ ಹೆಸರು ಅಥರ್ವ. ನಾನು ಮನೆಯಲ್ಲಿ ಒಂದು ದಿವಸ ಮೆಡಿಟೇಷನ್ ಮಾಡೋವಾಗ ಅನಿತಾ ಮೇಡಮ್ ಕ್ಲಾಸು, ಅವಾಗ ಒಂದು ದಿವಸ ಪತ್ರಿಜಿ ಬಂದು ನನಗೆ ಆಟಾಡ್ಸೋರು. ಆಮೇಲೆ ಚಿಕ್ಕ ಮಗುವಿಂದ ಆಟಾಡಿಸಿ ಆಮೇಲೆ ಮುದ್ದು ಮಾಡಿ ಎಲ್ಲ ಮಾಡಿದರು. ಇನ್ನೊಂದು ಅನುಭವ ಏನಂದರೆ, ನಾನು ಟಾಪಲ್ಲಿ ಪಿರಮಿಡ್ ಇತ್ತಲ್ಲ, ಅಲ್ಲಿ ಟಾಪ್ ಮೇಲೆ ಕೂತಿದ್ದೆ. ಅಲ್ಲಿ ಕೂತಾಗ ತುಂಬ ಎನರ್ಜಿ ಸಿಕ್ತು, ನನಗೆ ತುಂಬ ಎಲ್ಲ ಸಿಕ್ತು. ಥ್ಯಾಂಕ್ ಯು. ಇವತ್ತು ನನಗೆ ಒಂಚೂರು ರೈನ್ಬೋ ಕಲರ್ ಕಾಣಿಸ್ತಾ ಇತ್ತು. ಆ ರೈನ್ಬೋ ಕಲರ್ ಒಳಗಡೆ ಒಂದು ಪಿರಮಿಡ್ ಇತ್ತು. ಆ ಪಿರಮಿಡ್ಡು ರೈನ್ಬೋ ಕಲರ್ ಇತ್ತು. ಥ್ಯಾಂಕ್ ಯು. ಎಲ್ಲಿ ಒಂದು ಗ್ರೂಪ್ ಮೆಡಿಟೇಷನ್ ಇರುತ್ತೋ, ಎಲ್ಲಿ ಒಂದು ಈ ಥರ ಒಂದು ಗ್ರೂಪ್ ಮೆಡಿಟೇಷನ್ನ ನಾವೆಲ್ಲರೂ ಪಾಲ್ಗೊಳ್ತೀವಿ, ವೈರಾಗ್ಯದಿಂದ ವೈಭವಕ್ಕೆ ಬರ್ತೀವಿ ನಾವು. ಆ ವೈರಾಗ್ಯ ಜೀವನ ಬೇಕಾಗಿಲ್ಲ, ವೈಭವ ಜೀವನ ಬೇಕು. ಅನಾರೋಗ್ಯ ಜೀವನ ಬೇಕಾಗಿಲ್ಲ, ಆರೋಗ್ಯ ಜೀವನ ಬೇಕು. ಅಶಾಂತಿ ಜೀವನ ಬೇಡ, ನಮಗೆ ಶಾಂತಿ ಜೀವನ ಬೇಕು. ಎಲ್ಲ ಸಮಸ್ಯೆಯಿಂದ ಪರಿಹಾರ ಮಾಡಿಕೊಡ್ಬೇಕಂದ್ರೆ ಈ ಥರ ಒಂದು ಗ್ರೂಪ್ ಮೆಡಿಟೇಷನ್ನು, ಸಾಮೂಹಿಕ ಮೆಡಿಟೇಷನ್ನು ನೀವು ಮಾಡ್ತಾಯಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಆಸ್ಪತ್ರೆಗೆ ಹೋಗೋದು ಬೇಕಾಗಿಲ್ಲ, ಧ್ಯಾನ ಮಾಡಿದ್ರೆ ಸಾಕು. ಆನಾಪಾನಸತಿ ಧ್ಯಾನವೆಂದರೆ ತುಂಬ ಸುಲಭವಾದ ಮಾರ್ಗ. ಶ್ವಾಸದ ಮೇಲೆ ಗಮನ ಇಡಬೇಕು. ನಮ್ಮ ಉಸಿರಾಟ ನಡೀತಾ ಇರುತ್ತಲ್ಲೋ ಅದ್ರ ಮೇಲೆ ಗಮನ ಇಡಬೇಕು ಅಷ್ಟೇ. ಬೇರೆ ಏನು ಮಂತ್ರ ಜಪ ನಾಮಸ್ಮರಣೆ ಏನೂ ಇಲ್ಲ ಇದರಲ್ಲಿ. ಏನು ದೊಡ್ಡ ಒಂದು ವಿಜ್ಞಾನ ಇಲ್ಲ ಇದರಲ್ಲಿ. ಸುಮ್ಮನೆ ಸಿಂಪಲ್ಲಾಗಿ ಕೂತ್ಕೋಬೇಕು, ಶ್ವಾಸದ ಮೇಲೆ ಗಮನ ಇಡಬೇಕು. ಎಷ್ಟೇ ಆಲೋಚನೆ ಬಂದರೂ ಆಲೋಚನೆ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲ ಹೊಸಬರು ಇದ್ದರಿಗೇ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಆದರೆ ಕಣ್ಣು ಮುಚ್ಚಿದ ಮೇಲೆ ತೆಗಿಬಾರ್ದು. ನೀವು ಕಣ್ಣು ಮುಚ್ಚಿದಾಗ ಅಲ್ಲಿ ಏನೋ ಒಂದು ವೈಬ್ರೇಷನ್ ಬರ್ತಾ ಇರುತ್ತೆ. ಅಲ್ಲಿ ಆಲೋಚನೆ ಬರ್ತಾ ಇದೆ ಅಂದರೆ ಆಲೋಚನೆ ಒಳಗಡೆ ಕ್ಲೀನ್ ಮಾಡ್ತಾ ಇರುತ್ತೆ. ಯಾವುದೊಂದು ಶಕ್ತಿ ಹೋದಾಗ ಅಲ್ಲಿರ್ತಕ್ಕಂಥ ಒಂದು ಶಕ್ತಿನ ಹೊರಗೆ ಕಳಿಸ್ತಾ ಇರುತ್ತೆ. ಅದೇ ಆಲೋಚನೆ ಬರೋದು. ಎಲ್ಲರೂ ಹೇಳ್ತಾ ಇರ್ತಾರೆ ನಮಗೆ ಆಲೋಚನೆ ಬರುತ್ತೆ, ಧ್ಯಾನ ಕೂತ್ಕೊಂಡಷ್ಟು ಎಷ್ಟು ಆಲೋಚನೆ ಬರುತ್ತೆ. ಅಲ್ಲಿ ಆಲೋಚನೆ ಎಷ್ಟೋ ವರ್ಷಗಳಿಂದ ಒಳಗಡೆ ಏನು ಸ್ಟೋರೇಜ್ ಆಗಿರುತ್ತೆ ಅದು ಹೊರಗೆ ಬರುತ್ತೆ. ಆ ಹೊರಗೆ ಬರೋದಕ್ಕೆ ಆ ಎನರ್ಜಿ ಕೆಲಸ ಮಾಡುತ್ತೆ. ಆಗ ನಿಮಗೆ ಆಲೋಚನೆ ಹೆಚ್ಚಾಗಿ ಬಂದರೂ ಎಷ್ಟೇ ಬಂದರೂ ಸಹಿತ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಇರಬೇಕು. ನೀವು ಶ್ವಾಸವನ್ನು ಗಮನಿಸಿ ಶ್ವಾಸ ಪುತ್ರರಾಗಬೇಕು, ವಾಯುಪುತ್ರರಾಗಬೇಕು. ಒಂದು ಆಂಜನೇಯ ಹೇಗೆ ಇದನ್ನು ಆ ಥರ ನಾವು ಮಾಡಬೇಕು. ಅದಕ್ಕೆ ನಮ್ಮ ವಯಸ್ಸು ಎಷ್ಟಿರುತ್ತೋ ಅಷ್ಟೇ ನಿಮಿಷಗಳು 3 ಸರಿ 4 ಸರಿ ಧ್ಯಾನ ಮಾಡಬೇಕು. ಅಷ್ಟು ಮಾಡಿದ್ರೆ ಸಾಕು. ಈ ನಮ್ಮ ಶರೀರ ಆಸ್ಪತ್ರೆಗೆ ಹೋಗೋದು ಬೇಕಾಗಿಲ್ಲ.
ಮನೆಯಲ್ಲೇ ನಾವು ಆನಂದವಾಗಿರ್ತೀವಿ, ಸಂತೋಷವಾಗಿರ್ತೀವಿ. ಅದಕ್ಕಾಗಿ PMC ಕನ್ನಡ ಚಾನಲ್ ನೀವು ನೋಡಿ, ನಿಮ್ಗೇನು ಬೇಕು, ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ PMC ಕನ್ನಡ ಚಾನಲಲ್ಲಿ ವೀಡಿಯೋಸ್ ಇದೆ. ಸುಮಾರು ಕನ್ನಡ PMCನಲ್ಲಿ 6,000 ವೀಡಿಯೋಗಳು ಸಿದ್ದಾವೆ. ಸಾರು ಹೇಳಿದ್ರಲ್ಲ, ಧ್ಯಾನಾಮೃತ ವಿಡಿಯೋ ನೋಡಿ, ಎಷ್ಟೋ ಕ್ವಶನ್ ಆ್ಯಂಡ್ ಆನ್ಸರ್ ಇದೆ. ನಿಮ್ಮ ಇದು ಏನೋ ತೊಂದರೆ ಇದೆ ಅಂದರೆ PMC ಕನ್ನಡ ನೋಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಆ ಆನ್ಸರಿಂದ ನಿಮಗೆ ಪರಿಹಾರ ಆಗುತ್ತೆ. ಡಾಕ್ಟ್ರು ಪರಿಹಾರ ಮಾಡಲ್ಲ, ಒಂದು ವಿಡಿಯೋ ಪರಿಹಾರ ಮಾಡುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಪರಿಹಾರ ಮಾಡುತ್ತೆ. ಈ PMC ಕನ್ನಡ ಚಾನಲ್ ಈಗ ನಾವು 40 ದೇಶದಲ್ಲಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ. ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಕನ್ನಡಿಗರೆಲ್ಲರೂ 40 ದೇಶದಲ್ಲಿ ಈ ಚಾನಲ್ ನೋಡ್ತಾ ಇದ್ದಾರೆ. ಹೆಚ್ಚಾಗಿ PMC ಕನ್ನಡ ಚಾನಲ್ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಯಾರಿಗೂ ಅಲ್ಲಿ ಧ್ಯಾನ ಗೊತ್ತಿರಲ್ಲ. ಇವತ್ತು ಅಲ್ಲಿ ಉತ್ತರ ಕರ್ನಾಟಕ ಕಡೆ ಹೋದರೆ ಪತ್ರಿಸಾರು ಯಾರಂತ ಗೊತ್ತಿಲ್ಲ. ಆದರೆ ಅವರು ಧ್ಯಾನಕ್ಕೆ ಕೂತ್ಕೊಂಡಾಗ ಪತ್ರಿಸಾರು ಬಂದು ಕಾಣಿಸ್ತಾರೆ. ಅಂದರೆ ಪ್ರತಿಯೊಬ್ಬರಲ್ಲಿ ಪತ್ರಿಸಾರು ಅಂಕಿತವಾಗಿ ಬರ್ತಾನೆ ಇರ್ತಾರೆ. ಸರ್ವಾಂತರಾಮಿ ಅವರು. ಕಣ್ಣು ಮುಚ್ಚಿಕೊಂಡು ಸಾಕು, ಹೇಗೆ ಗಾಳಿ ಬರುತ್ತೋ, ಹೇಗೆ ಪ್ರಕೃತಿ ನಮಗೆಲ್ಲ ಕಾಪಾಡುತ್ತೋ, ಹಾಗೆ ಪ್ರಕೃತಿ ಎಂಬುದು ನಮ್ಮನ್ನು ಕಾಪಾಡುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಧ್ಯಾನ ಮಾಡಿ, ಪ್ರತಿಯೊಬ್ಬರು PMC ಕನ್ನಡ ನೋಡಿ. ಯಾರೆಲ್ಲ PMC ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಎಲ್ಲರೂ ಮಾಡಿದ್ದೀರಾ? ಯಾರು ಮಾಡಿಲ್ಲ ಈಗಲೇ PMC ಕನ್ನಡ ಚಾನಲ್ ಯೂಟ್ಯೂಬ್ಗೆ ಹೋಗ್ಬಿಟ್ಟು, ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು PMC ಕನ್ನಡ ಅಂತ ಹೊಡೆದ್ರೆ ಅಲ್ಲಿ ನಿಮಗೊಂದು ಲೋಗೋ ಕಾಣುತ್ತೆ. ಅದರಲ್ಲಿ ಕೆಳಗಡೆ ಪ್ರತಿ ಕ್ಷಣ ಸತ್ಯ ದರ್ಶನ ಅಂತ ಇರುತ್ತೆ. ಪ್ರತಿ ಕ್ಷಣ ಅಲ್ಲಿ ಸತ್ಯ ದರ್ಶನವೇ ಇರುತ್ತೆ. ನೀವೆಲ್ಲ ಏನು ಮಾತಾಡಿದ್ರು, ಸಾರು ಮಾತಾಡಿದ್ರು, ಅದೆಲ್ಲ ಸತ್ಯ ದರ್ಶನ. ಯಾವುದು ಊಹೆ ಇರಲ್ಲ ಅಲ್ಲಿ. ಸಿನಿಮಾದಲ್ಲಿ ಊಹೆ ಇರುತ್ತೆ, ಆದರೆ ರಿಯಲ್ ಲೈಫ್ನಲ್ಲಿ ಊಹೆ ಇರಲ್ಲ. ಆ ರಿಯಲ್ ಲೈಫ್ ತೋರಿಸೋದೇ PMC ಕನ್ನಡ ಚಾನಲ್. ಕ್ಯಾಪು ಇದು ಹಾಕ್ಕೊಂಡು ಧ್ಯಾನ ಮಾಡಿದ್ರೆ ನೀವು ಇದೆಲ್ಲ 3 ತಾಸು ಧ್ಯಾನ ಮಾಡುವುದು ಒಂದೇ, ಪಿರಮಿಡ್ ಹಾಕ್ಕೊಂಡು 1 ತಾಸು ಧ್ಯಾನ ಮಾಡುವುದು ಒಂದೇ. ಮಕ್ಕಳು ಓದೋವಾಗ ಇದು ಹಾಕ್ಕೊಂಡ್ರೆ ಕಾನ್ಸಂಟ್ರೇಷನ್ ಇರುತ್ತೆ, ಮೈಂಡ್ ಎಲ್ಲಿಗೆ ಹೋಗಲ್ಲ. ಆ ಇಂಟೆಲಿಜೆನ್ಸ್ ಪವರ್, ಮೆಮೊರಿ ಪವರ್ ಎಲ್ಲ ಭಾಳ ಉಪಯೋಗವಾಗುತ್ತೆ. ಆಮೇಲೆ ನೀರಿನ ಮೇಲಿಟ್ಟರೆ ನೀರು ಔಷಧವಾಗುತ್ತೆ. ನಿಮಗೇನು ಹೊಟ್ಟೆಗೆ ಪ್ರಾಬ್ಲಮ್ ಇದ್ದರೆ ಕುಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಕಣ್ಣು ಸಮಸ್ಯೆ ಇದ್ದರೆ ಕಣ್ಣನ್ನು ತೊಳ್ಕೊಂಡ್ರೆ, ಚರ್ಮದ ಕಾಯಿಲೆ ಯಾವುದೇ ಆಗಲಿ ದಿವ್ಯ ಔಷಧ. ಧ್ಯಾನ ಮಾಡೋವಾಗ ಉಪಯೋಗಿಸ್ಕೊಳ್ರಿ. ಆಮೇಲೆ ನೀರಿನ ಮೇಲಿಟ್ಟರೆ ಆ ನೀರಿಗೆ ಪವರ್ ಬರುತ್ತೆ. ಇದು ಕೆಳಗಿದವ ಯಾರನ್ನು ಬೇಕಂದ್ರೆ ಉಪಯೋಗಿಸ್ಕೋಬೋದು. ಒಂದು ಸಾರಿ ಶಿರ್ಡಿ ಸಾಯಿ ಧ್ಯಾನ ಕೇಂದ್ರಕ್ಕೆ ಜೋರಾಗಿ ಚಪ್ಪಾಳೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.